ಈ ಕ್ಷೇತ್ರದಲ್ಲಿ ಆರಾಧನೆಗೊಳ್ತಿರುವಂಥ ಜಾರಂದಾಯನೊಟ್ಟಿಗೆ ಭಟ್ರ ಮನೆಯಿಂದ ಬಂದಂಥ ವಾರಾಯಿ ಪಂಜುಲಿ ಮತ್ತು ರಕ್ತೇಶ್ವರಿ ಇಲ್ಲಿ ಬಂದಂಥದ್ದು ಮೊದಲಿಂದ ಉಂಟು. ಹೊಸತ್ತು ಪ್ರತಿಷ್ಠೆ ಮಾಡಿದರೆ ನೀವು ಕೇಳ್ಬೋದು ಪ್ರಶ್ನೆಯಲ್ಲಿ ಬಂತ. ಈಗ ಪ್ರಶ್ನೆಯಲ್ಲಿ ಎಷ್ಟೋ ದೈವಗಳು ಬಂದು ಹೊಸತು ಪ್ರತಿಷ್ಠೆಯನ್ನು ಮಾಡ್ತಾರೆ. ಅದು ಉಂಟಂತೆ, ಇನ್ನೊಂದು ನಾಗ ಉಂಟಂತೆ, ಅವರಿಗೆ ಜ್ಯೋತಿಷ್ಯ ಶಾಸ್ತ್ರ ಆಧಾರ ಆಗ್ತದೆ. ಇಲ್ಲಿ ನಾವು ಯಾವಾಗದಿಂದ ಬಂದಿದ್ದೇವೆ ಆ ದಿವಸದಿಂದ ವಾರಾಯಿ ಪಂಜುರ್ಲಿ ಉಂಟು. ನಮಗೆ ನೀವೆಲ್ಲ ಸಂಶಯ ಬಂದಾಗೆ ಅದು ವಾರಾಯಿಯ, ಅದು ಪಂಜುರ್ಲಿಯ, ಅದು ಬ್ರ್ಯಾಕೆಟಲ್ಲಿಯ, ಅದು ಕೊಮದಲ್ಲಿಯ ನಮಗೆ ಬರಲಿಲ್ಲ. ತಾಯಿ ಅಂತ ಹೇಳಿದ ಮೇಲೆ ವಾರಾಯಿ ಪಂಜುರ್ಲಿ ದೇವತೆ, ಅದು ಧರ್ಮದೇವತೆ ಜಾರಂದಾಯನೊಟ್ಟಿಗೆ ಉಂಟು ಎಂಬ ಭಾವನೆಯನ್ನು ಬಿಟ್ಟರೆ ನಮಗೆ ಸಂಶಯ ಬರಲಿಲ್ಲ. ನಿಮ್ಮ ಸಂಶಯವನ್ನು ನಾವು ತಂತ್ರಿಗಳ ಮುಖಾಂತರ ನಿವಾರಣೆ ಅಥವಾ ಯಾರ ಹತ್ರ ಅದು ಕೇಳಬೇಕಿದ್ದರೆ ಕೇಳ್ತೇವೆ. ಆದರೆ ಪ್ರತಿಯೊಂದು ದೈವ, ಈಗ ನಮ್ಮ ಚೇಳಾರಿನಲ್ಲಿ ಜಾರಂದಾಯ ಉಂಟು, ಅದು ಮುಂದೆ ಕುರ್ಪವನ್ನು ಹಿಕ್ಕೊಂಡು ಮುಂದೆ ಹೋಗಿ ಹರಿಪಾದೆಗೆ ಹೋಗ್ತದೆ, ಹರಿಪಾದೆಯಿಂದ ಪಾವಂಜೆಗೆ ಬರ್ತದೆ, ಪಾವಂಜೆಯಿಂದ ಭಟ್ರ ಮನೆಗೆ ಬರ್ತದೆ, ಭಟ್ರ ಮನೆಯಿಂದ ಸಂಕೇಸಕ್ಕೆ ಹೋಗ್ತದೆ ಅಂತ ಒಂದು ಕತೆ ಉಂಟು. ಅದು ಹೇಗೆ ಹೋಯಿತು, ಯಾಕೆ ಹೋಯಿತು ಗೊತ್ತಿಲ್ಲ. ನನ್ನ ಮನೆದದು, ನಾನು ಆರಾಧನೆ ಮಾಡುವಂಥ ದೈವ. ಆದ್ದರಿಂದ ನಮಗೆ ಸಣ್ಣದರಿಂದ ಸಂಶಯ ಇಲ್ಲ. ಯಾರು ಎಂತೆಂಥ ಹೆಸರು ಹೇಳಿದರು. ಒಂದು ನನ್ನ ಮನೆಯಲ್ಲಿ ಒಂದು ದೈವ ಉಂಟು, ಕುರುಡು ಭೂತ ಅಂತ. ಅದಕ್ಕೆ ಒಂದು ಉರ್ಪೇಲರಿಯನ್ನು ದೊಡ್ಡದಾಕಿ ಒಂದು ಕುರ್ದಿ ನೀರನ್ನು ಮಾಡಿ ದೊಂದಿ ಕೊತ್ತಿ 3 ಮಾರ್ಗಕ್ಕೆ ಬಳಸಿ ಬರ್ತಾರೆ. ನನ್ನ ಅಜ್ಜ ಬಳಸ್ತಿದ್ರು, ಅಪ್ಪ ಬಳಸ್ತಿದ್ದಾರೆ, ತಂದೆಯೊಟ್ಟಿಗೆ ನಾನು ಬಳಸ್ತಿದ್ದೇನೆ. ಕೇಳಲಿಲ್ಲ, ಅಪ್ಪ ಇದು ಯಾವುದು, ಯಾಕೆ, ಕುರುಡು ಅಂದರೆ ಏನು, ಎಂತ ಅಂತ ಗೊತ್ತಿಲ್ಲ. ಅದಕ್ಕೆ ಪ್ರಾರ್ಥನೆ ಮಾಡ್ತಾರೆ, ಇದು ಗ್ರಾಮವನ್ನು ಸುಭಿಕ್ಷೆ ಮಾಡು, ಕುಟುಂಬವನ್ನು ಒಳ್ಳೆಯದು ಮಾಡು, ಏನು ದೋಷ ಇದ್ದರೂ ನಿವಾರಣೆ ಮಾಡಿ, ಇಷ್ಟೇ ಶಬ್ದವನ್ನು ಹೇಳಿ ಕೇಪಳವನ್ನು ಹಾಕ್ತಾರೆ, ಪಿಂಗಾರವನ್ನು ಹಾಕ್ತಾರೆ, ಹೊರಗೆ ಇಟ್ಟು ಬರ್ತೇವೆ. ಬಂದು ಆ ದಿವಸ ಮನೆಯೊಳಗೆ ಎಂಥದ್ದೊಂದು ಬಾಗಿಲು ಹಾಕಿ ಒಂದು ಕಾರ್ಯಕ್ರಮವನ್ನು ಅದನ್ನು ಗೋಪ್ಯವಾಗಿ ನಾವು ಮಾಡ್ತೇವೆ. ಅದು ಎಂತ ಏನು ಸತ್ಯವಾಗಿ ಹೇಳ್ತೇನೆ, ದೇವರಾಣೆಗೆ ನನಗೆ ಗೊತ್ತಿಲ್ಲ, ನಂಬಿದ್ದೇನೆ. ಹೀಗೆ ಇಲ್ಲಿ ಹೀಗೆ ಇಲ್ಲಿ ನೀವು ಕೇಳೋ ಪ್ರಶ್ನೆಗೆ ನಮ್ಮ ಮನಸ್ಸಿಗೆ ಬೇಜಾರಂದರೆ ನಾವು ಕ್ಷೇತ್ರಕ್ಕೆ ಬಂದು ನಮಗೆ ಅದು ಹೆಸರನ್ನು ನಿಮ್ಮ ಒಳಗೆ ಇದ್ದರೆ ಅವನಿಗೆ ಕೇಳೋ ಪ್ರಶ್ನೆ ಇಲ್ಲ. ಸರ್ ಒಂದು ನಿಮಿಷ, ಅವನಿಗೆ ಕೇಳೋ ಪ್ರಶ್ನೆ ಇಲ್ಲ. ನಾವು ಮನೆತನದವರು ಸೇರಿ, ಎಲ್ಲರೂ ಸೇರಿ ಮನೆತನದವರು ಹೂವರಿ ಹಾಕೋದು, ದೈವದ ಹೆಸರು ಹೇಳಿ, ಕಲ್ಲುಟ್ಟಿ ಬಂಜಲ್ಲಿ, ಉಳಿಗ ಇತ್ಯಾದಿಗಳು 4 ರಾಜನ್ ದೈವ, ಉಳಿದ ದೈವಗಳು, ಕೊನೆಗೆ ಮೂಲೆಯಲ್ಲಿ ಒಂದು ದೈವ ಉಂಟು. ಇದು ನಮ್ಮ ಮನೆತನವನ್ನು ಕಾಪಾಡುವ ದೈವ ಅಂತ ನನ್ನ ಉಂಟು. ಹಾಡಿದಾರಲ್ಲ, ಪ್ರಾರ್ಥನೆ ಹಾಡಿದ್ದಾರೆ. ಅಲ್ಲ, ಈಗ ನೀವು ಇಡೀ ದೇವರದು ವಿಷಯವನ್ನು ನೀವು ಸಂಶಯದಿಂದ ನೋಡ್ತಿದ್ದೀರಿ. ನೀವು ಅದನ್ನು ಆ ಥರ ಮಾಡುವುದಾದ್ರೆ ಇಡೀ ನಮ್ಮ ಹಿಂದೂ ಸಮುದಾಯಕ್ಕೆ ನೀವು ಅವಮಾನ ಮಾಡಿದಾಗೆ, ಹಿಂದೂ ಸಮುದಾಯಕ್ಕೆ ನೀವು ಅವಮಾನ ಮಾಡಿದಾಗೆ. ನೀವು ಒಂದು ದೇವರನ್ನು ನೀವು ಅದರ ಹಿಸ್ಟ್ರಿ ಹೇಳ್ಬೇಕಂತ ಆದ್ರೆ ನಾವು ಇಲ್ಲಿ ಯಾವ ಮಟ್ಟಿಗೆ ಬಂದಿದ್ದೇವೆ ನಾವು ನೋಡಿ. ನೀವು ದೇವರನ್ನು ಹಾಗಾದ್ರೆ ನಂಬುದಿಲ್ವಾ? ಅಲ್ಲ, ನೀವು ದೇವರನ್ನು ನಂಬುದಿಲ್ವಾ? ನಾವು ಈಗ ಕೇಳಿಕ ಶಿವದೇವರದ್ದು ಹಿನ್ನೆಲೆ ಹೇಳಿ ಅಂತ ಹೇಳಿದ್ರೆ ಆಗ್ತದಾ? ಈಗ ನಾವು ದೇವರನ್ನು ಇಲ್ಲಿ ದೇವರಾಗಿ ನಾವು ಪ್ರಾರ್ಥಿಸುವ, ನೀವು ಅದನ್ನೇ ನೀವು ಪ್ರಶ್ನಿಸ್ತಿದ್ದೀರಿ. ಸರ್ ಒಂದು ನಿಮಿಷ, ಇಲ್ಲಿ ಒಂದು ಬಂತು, ಒಂದೇ ನಿಮಿಷ. 2 ಬಾರಿ ಈ ಕ್ಷೇತ್ರದಲ್ಲಿ ತಾಂಬೂಲ ಪ್ರಶ್ನೆ ನಡೆದಿದೆ ಸರ್. ನಿಮಗೆ 2 ಸಲ ಸರ್, 2 ಸಲ ಅಷ್ಟಮಂಗಳ ಪ್ರಶ್ನೆ ಈ ಕ್ಷೇತ್ರದಲ್ಲಿ ನಡೆದಾಗ ಹೆಸರು ಏನು ಎಂಬ ವಿಚಾರದಲ್ಲಿ ಕೇಳಿದ್ರಂತೆ. ಎಂಚಿನ ಪಲ್ಲೆ ಬೇಡ, ಅದನ್ನು ನಾವು ಕೊಡ್ಬೇಕಂತಿಲ್ಲ. ಅದು ನಮ್ಮ ಹಿಂದೂ ಧರ್ಮಕ್ಕೆ ನಾವು ದೇವರನ್ನು ಅವಮಾನ ಮಾಡಿದಾಗ ಆಗ್ತದೆ, ಅದು ಬೇಡ. ನೀವು ಕೂಡ ದೇವರನ್ನು ನಂಬುದಾದ್ರೆ ನಾವು ಕೂಡ ದೇವರನ್ನು ನಂಬ್ತೇವೆ. ಬೇರೆ ಏನಾದ್ರೂ ಇದ್ರೆ ಕೇಳಿ, ಅದನ್ನು ದೇವರ ವಿಷಯದಲ್ಲಿ ಬೇಡ. ಅಲ್ಲಿಗೆ ಮುಗಿಸಿ. ಎಸ್ ದೇವರೇ ನಂಬುನ ಕುಲ ಆ ರೀತಿ ಪನ್ಪುಜಿ, ದೇವರ ನಂಬುನ ಕುಲ ಏಪಲ್ಲ ದೈವಂದೇ ನಂಬು ನರ್ತಕಂದಿ ಎಲ್ಲ ಪನ್ಪುಜಿ. ಪರಶುರಾಮ ದೇವರು ದೇವರಲ್ಲ ಎಂಬ ಉಕ್ತಿಯನ್ನು ಕೊಟ್ಟು ಪರಶುರಾಮರ ಉಪಸ್ಥಿತಿಯನ್ನು ಚಾಲೆಂಜ್ ಮಾಡಿದವರು, ಪರಶುರಾಮ ಇಲ್ಲ ಎಂಬಂತಹ ಉಕ್ತಿಯನ್ನು ಕೊಟ್ಟು ಏನೆಲ್ಲ ದಂಬಾಚಾರ ಟಿವಿಯಲ್ಲಿ ಮಾಡಿ ಹೆಸರು ಗಳಿಸಿ ದೈವಾರಾಧಕ ಎಂಬ ಪಟ್ಟಿಯನ್ನು ಕಟ್ಟಿಕೊಂಡವರಿಗೆ ಉತ್ತರ ಇಲ್ಲ. ಯಾಕಂದರೆ ಪರಶುರಾಮನನ್ನು ನೋಡಿದವರಿಲ್ಲ, ಅವನ ಬಗ್ಗೆ ಚರಿತ್ರೆಯನ್ನು ಬರೀಲಿಕ್ಕೆ ನಾವು ಯಾರೂ ಅಲ್ಲ. ಮೂಲ ಮಂತ್ರಗಳಲ್ಲಿ ಮನೆಯಿಂದ ಪರಶುರಾಮರ ಮಂತ್ರವನ್ನು ಹಿರಿಯರು ಉಪದೇಶ ಕೊಟ್ಟಿದ್ದಾರೆ. ಒಂದು ಅವತಾರ ಅಂತ ಹೇಳಿದ್ದಾರೆ, ಕೊಡಲಿಯನ್ನು ಎಸೆದು ಕರಾವಳಿಯನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ.
ನಮಗೆ ನಮ್ಮ ತಂದೆ ತಾಯಿಗಳಲ್ಲಿ ಸಂಶಯವಿಲ್ಲ. ತಾಯಿ ತಂದೆ ಇವರೇ ಅಂತ ತೋರಿಸಿಕೊಡುವಾಗ ತಾಯಿ ಹೇಳಿದಂತೆ ನಾವು ನಂಬಿಕೆಯಲ್ಲಿ ಬಾಳಿ ಬೆಳಗುವಂಥ ವ್ಯಕ್ತಿಗಳು. ತುಳುನಾಡು ಅಂತೇಳಿ ದೈವಾರಾಧಕರು ಅಂತ ಪಟ್ಟಿಯನ್ನು ಕಟ್ಟಿ ತಿರುಗುವವರು ನಾವಲ್ಲ. ತುಳುನಾಡನ್ನು ಸರಿ ಮಾಡ್ತೇವೆ, ನಾವು ಹೇಳಿದಾಗೆ ಕೇಳಬೇಕು ಅಂತೇಳಿ ಟಿ ವಿ ಮಾಧ್ಯಮದಲ್ಲಿ ಡಂಬಾಚಾರಕ್ಕೆ ಕುಳಿತುಕೊಳ್ಳುವವರು ನಾವಲ್ಲ. ಇಡೀ ತುಳುನಾಡು ನಾನು ಹೇಳಿದಾಗೆ ಕೇಳಬೇಕು, ನಿಮ್ಮ ದೈವಕ್ಕೆ ನೀವು ಇತಿಹಾಸವನ್ನು ಕೊಡಬೇಕು, ನಿಮ್ಮ ದೈವಕ್ಕೆ ನೀವು ಹೀಗೆ ನರ್ತಕನನ್ನು ಮಾಡಬೇಕು, ಎಲ್ಲರ ಹತ್ರ ನೀವು ಹೀಗೆ ವ್ಯವಹಾರ ಮಾಡಬೇಕು ಅಂತ ಹೇಳಲಿಕ್ಕೆ ಅದು ಇವನ ಮನೆಯ ಆಟದ ವಸ್ತುವಲ್ಲ, ಅದು ದೈವ. ಮೊದಲು ದೈವದ ಮೇಲೆ ನಂಬಿಕೆಯನ್ನು ಇಡಬೇಕು. ನಂಬಿದವರಿಗೆ ಇಂಬು ಕೊಡುವ ದೈವ ಅಂತ ಹೇಳ್ತಾರೆ. ನಾವು ಯಾವುದೇ ರೀತಿಯ ಸ್ಪಷ್ಟೀಕರಣಕ್ಕಾಗಲಿ ಅಥವಾ ಇನ್ನೊಬ್ಬರ ಅವಹೇಳನ ಮಾಡಲಿಕ್ಕಾಗಲಿ ಅಥವಾ ಇನ್ನೊಬ್ಬರ ಮೇಲೆ ದೈವದಲ್ಲಿ ಏರಿಸಲಿಕ್ಕಾಗಲಿ ನಾವು ಇವತ್ತು ಕುಳಿತುಕೊಳ್ಳಲಿಲ್ಲ. ಈಗ ಟಿ ವಿ ಮಾಧ್ಯಮದವರು ನೀವು ಏನು ಮಾತನಾಡ್ತಾ ಇಲ್ಲ ಹೇಳಿದ ವಿಚಾರಕ್ಕೆ ನಾವಿಲ್ಲಿ ಕುಳಿತುಕೊಂಡಿದ್ದೇವೆ. ದೈವದ ಹತ್ರ ಪ್ರತಿ ಒಂದು ಹೆಜ್ಜೆಗೆ ಕೇಳಿ 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 ಮುಂದೆ ವರಿಸಿ ದೈವದ ನೇಮವನ್ನು ಮಾಡಿದ್ದೇವೆ. ಇನ್ನು ಮುಂದೆಯೂ ದೈವದ ನೇಮವನ್ನು ಇದೇ ಕ್ಷೇತ್ರಗಳಲ್ಲಿ ಮಾಡ್ತೇವೆ. ಅದೇ ದೈವ ನರ್ತಕರನ್ನು ನಾವು ಇಲ್ಲಿ ತೆಗೆಯುವ ಅಧಿಕಾರ ನಮಗಿಲ್ಲ. ಪರಂಪರೆಯಿಂದ ಬಂದಿದ್ದಾರೆ. ಪಾರಿಚಾರಿಕ ವರ್ಗದವರನ್ನು, ಪೂಜಾರಿ ವರ್ಗದವರನ್ನು, ಎಲ್ಲ ವರ್ಗದವರು ಯಾರ್ಯಾರಿದ್ದಾರೆ ಅವರು ಮೊದಲಿಂದ ಇರುವಂಥವರು. ಅವರನ್ನು ಯಾರನ್ನೂ ನಾವು ದೂಷಿಸದೆ, ಅವರ ಮೇಲೆ ಸಂಶಯವನ್ನು ಪಡದೆ, ಅವರ ವ್ಯಕ್ತಿತ್ವಕ್ಕೆ ಸಂಶಯ ಪಡದೆ ಇಲ್ಲೇ ಕೂತಿದ್ದಾರೆ ಎಲ್ಲರೂ. ಯಾವ ರೀತಿಯಲ್ಲಿಯೂ ಯಾರಿಗೂ ಕೆಟ್ಟದ್ದನ್ನು ಬಯಸದೆ ನಾವು ದೈವವನ್ನು ನಂಬುತ್ತೇವೆ. ದೈವ ಇದಕ್ಕೆ ನಿದರ್ಶನವನ್ನು ಕೊಡ್ತದೆ. ಇದಕ್ಕೆ ದೈವ ಉಂಟು. ದೈವ ಇನ್ನೂ ಕೂಡ ಮಂಚದಲ್ಲಿ ಮಲಗಲಿಲ್ಲ. ವಾರಾಯಿ ಪಂಜುರ್ಲಿ ಅಂತ ಯಾರಿಗೆ ಉತ್ತರ ಬೇಕು ಅವನಿಗೆ ಹೋಗಿ ಉತ್ತರ ಕೊಡ್ತದೆ ಎಂಬ ನಂಬಿಕೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಜಾರಂದಾಯ ಆಗಲಿ ವಾರಾಯಿ ಪಂಜುರ್ಲಿ ಆಗಲಿ ಕೊಟ್ಟ ಮಾತು, ಕ್ಷೇತ್ರಕ್ಕೆ ಅಪಚಾರ ಮಾಡಿದರೆ ನಾನು ಏನು ಮಾಡಿ ತೋರಿಸ್ತೇನೆ ಹೇಳಿದ ಮಾತು ಫಲಿಸ್ತದೆ. ಫಲಿಸುವಾಗ ನಿಮ್ಮನ್ನೆಲ್ಲರನ್ನ ಕರಿತೇವೆ ಪುನಃ ಫಲಿಸಿದೆ ಅಂತ ತೋರಿಸಲಿಕ್ಕೆ ಹೇಳುವ ಮಾತನ್ನು, ಆ ದೈವವನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ನಾವು ಯಾವ ಕರ್ತವ್ಯ ಲೋಪವನ್ನು ಮಾಡದೆ ಇನ್ನು ಮುಂದೆ ಟಿ ವಿ ಮಾಧ್ಯಮದಲ್ಲಿಯೂ ನಾವು ಅವರಿಗೆ ನಾಳೆಯಿಂದ ಶುರು ಮಾಡ್ತಾರಂತೆ ಏನೋ, ನಿಮಗೆಲ್ಲ ಅವರು ದೊಡ್ಡ ಆರಾಧಕರಲ್ವ, ಅವರೆಲ್ಲ ಪ್ರಾರಂಭಿಸಲಿ. ನಾವು ಉತ್ತರವನ್ನು ಕೊಡದೆ ನಿಮಗೆ ಆ್ಯಡ್ ಬರಲಿ, ನಿಮಗೆ TRP ಮೇಲೆ ಬರಲಿ, ನಿಮಗೆ ಎಂತ ಬೇಕಾದರೆ ಬರಲಿ, ನಾವು ಮಾತನಾಡದೆ ಇನ್ನು ಮುಂದೆ ಕ್ಷೇತ್ರದ ಅಪಚಾರ ಮಾಡಿದ ಯಾರೇ ಇರಲ್ಬೋದು ಅವರನ್ನು ದೈವವೇ ನೋಡಿಕೊಳ್ಳಿ, ನಾವಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದೇವೆ. ದಯಮಾಡಿ ನೀವು ಸಹ ಅರ್ಥ ಮಾಡಿಕೊಳ್ಳಬೇಕು.